ಏರೋ ಇಂಡಿಯಾ ಪ್ರದರ್ಶನ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಇವತ್ತು ಸಾರ್ವಜನಿಕರಿಗೆ ಅವಕಾಶ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಯಲಹಂಕ ಸಂಪರ್ಕಿಸುವಂತ ರಸ್ತೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಫ್ಲೈಓವರ್ ಮೇಲೆಯೂ ಕೂಡ ಜಾಮ್ ಆಗಿದೆ, ಕೆಳಭಾಗದಲ್ಲೂ ಕೂಡ ಜಾಮ್ ಆಗಿದೆ. ಎಲ್ಲಿ ನೋಡಿದ್ರು ಜಾಮ್ ಜಾಮ್ ಜಾಮ್. ಟ್ರಾಫಿಕ್ ನಿಂದ ನಿತ್ಯದ ಕೆಲಸಕ್ಕೆ ಹೋಗೋರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ವಾಹನಗಳು ಪ್ರತಿ 15 ರಿಂದ 20 ನಿಮಿಷಕ್ಕೆ ಮಾತ್ರ ಮೂವ್ ಆಗ್ತಾ ಇದೆ. ಸಂಚಾರ ಅಡಚಣೆ ಹಿನ್ನೆಲೆ ಜನರು ಪರದಾಡ್ತಾ ಇದ್ದಾರೆ, ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಏರ್ ಶೋ ಪ್ರಾರಂಭ ಆದಲಿಂದಲೂ ಕೂಡ ಟ್ರಾಫಿಕ್ ಜಾಮ್ ಇದೆ. ಬಟ್ ಇವತ್ತು ಜಾಸ್ತಿ ಆಗಿದೆ, ಯಾಕಂದ್ರೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗಿದೆ ಈ ಏರ್ ಶೋನ ನೋಡೋದಕ್ಕೆ. ಅದಕ್ಕೆ ಎಲ್ಲರೂ ತೆರಳ್ತಾ ಇರೋದ್ರಿಂದ ಆ ಭಾಗದಲ್ಲಿ ನಿರಂತರ ಓಡಾಡ್ಕೊಂಡಿದ್ರು ನೋಡಿ. ರೆಗ್ಯುಲರ್ ಆಗಿ ಕೆಲಸಕ್ಕೆ ಅಥವಾ ಸ್ಕೂಲ್ ಬಸ್ಸು ಈ ಥರ ಎಲ್ಲ ಅವ್ರುಗಳಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. ಮೂಮೆಂಟೇ ಇಲ್ಲ. ಸುಮಾರು 20 ನಿಮಿಷಕ್ಕೆ ಒಂದು ಮೂಮೆಂಟ್ ಇದೆ ಅಂತ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇದರಿಂದ ಹಿಡಿ ಶಾಪ ಹಾಕ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಅಲ್ಲಿ ಓಡಾಡೋರು. ಇದೇನಪ್ಪ ಇದು ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ. ಆನ್ ಟೈಮಿಗೆ ಅದೆಷ್ಟೋ ಮಂದಿ ಆಫೀಸಿಗೆ ಹೋಗಿ ರೀಚ್ ಆಗೋದಕ್ಕೆ ಸಾಧ್ಯನೇ ಆಗಿಲ್ಲ. ಬೆಳಗ್ಗೆ 10 ಗಂಟೆಗೆ ಆಫೀಸ್ ಲಾಗಿನ್ ಅಂತ ಇದ್ರೆ ಕೆಲವರು ಇನ್ನೂ ಹೋಗೇ ಇಲ್ಲ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕಿಲೋಮೀಟರ್ ಗಟ್ಟಲೆ ಅದು ಮೇಲ್ಭಾಗದಲ್ಲೂ ಕೂಡ ಅಷ್ಟೇ ಟ್ರಾಫಿಕ್ ಜಾಮ್ ಇದೆ, ಇನ್ನು ಕೆಳಭಾಗದಲ್ಲೂ ಕೂಡ ಅಷ್ಟೇ ಟ್ರಾಫಿಕ್ ಜಾಮ್ ಇದೆ. ಸೊ ಇದರಿಂದ ಎಲ್ಲರೂ ಹಿಡಿ ಶಾಪ ಹಾಕುವಂತ ಪರಿಸ್ಥಿತಿ ಬಂದಿದೆ. ಬಟ್ ಪೊಲೀಸರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಕೆಲವು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ, ಕೆಲವು ಕಡೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಕೂಡ ಈ ಥರದೊಂದು ಸಿಚುವೇಶನ್ ನಿರ್ಮಾಣ ಆಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇರ್ಬೋದು. 2 ವೀಲರ್ ಆದರೂ ಹೆಂಗೋ ಒಂಚೂರು ಅಲ್ಲಿ ಇಲ್ಲಿ ಮೂವ್ ಮಾಡ್ತಾ ಇದ್ದಾರೇನೋ, ಇನ್ನು ಹೆವಿ ವೆಹಿಕಲ್ಸ್ ಕಾರು ಬಸ್ಸು ಇದ್ಯಾವುದ್ರೂ ಮೂಮೆಂಟೇ ಇಲ್ಲ ನೋಡಿ. ಏರ್ ಶೋಗೆ ಎಷ್ಟು ಜನ ಏಷ್ಯಾದ ಅತಿದೊಡ್ಡ ಏರ್ ಶೋ ಈಗ ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತದ್ದು. ಇವತ್ತು 4ನೇ ದಿನ ಏರ್ ಶೋ ಇರುವಂತದ್ದು. ಇವತ್ತು ಮತ್ತೆ ನಾಳೆ ಸಾರ್ವಜನಿಕರು ಕೂಡ ಅವಕಾಶ ಇರುತ್ತೆ. ಆದ್ರ ಮಧ್ಯೆ ಟ್ರಾಫಿಕ್ ಜಾಮ್ನ ದೊಡ್ಡ ತಲೆನೋವಾಗಿ ಈಗ ಬರುವಂತಹ ವೀಕ್ಷಣೆಗಾರರಿಗೆ ಇದೊಂದು ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಅಂತ ಹಾಗೆ ನಾವು ದೃಶ್ಯಗಳಲ್ಲಿ ನೋಡಬಹುದು. ಮುಖ್ಯವಾಗಿ ಹೆಬ್ಬಾಳದಿಂದ ಅಥವಾ ಹೆಬ್ಬಾಳದಿಂದ ನಾವು ಯಲಹಂಕ ವಾಯುನೆಲೆಗೆ ಏನು ಹೋಗ್ತೀವಿ ಆ ಒಂದು ಮಾರ್ಗ ಏನಿದೆ, ಸುಮಾರು 4 ರಿಂದ 7 ಕಿಲೋಮೀಟರ್ ಮಾರ್ಗ ಏನಿದೆ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ. 10 ರಿಂದ 15 ನಿಮಿಷಕ್ಕೆ ಒಂದೊಂದು ವೆಹಿಕಲ್ಗಳು ಮೂವ್ಮೆಂಟ್ ಆಗೋದನ್ನ ನಾವು ವಿಜುವಲ್ ಅಲ್ಲಿ ಕಾಣ್ತಾ ಇದ್ದೀವಿ. ನೂರಾರು ವೆಹಿಕಲ್ಗಳೀಗ ಸ್ಟ್ರಕ್ ಆಗಿರುವಂತಹ ದೃಶ್ಯಗಳನ್ನ ನಾವು ಇವತ್ತು ನೋಡಬಹುದು.
ಅಂದ್ರೆ ಕಳೆದ 10ನೇ ತಾರೀಕಿಂದ ನಾಳೆವರೆಗೆ ಏರ್ ಶೋ ಇರುತ್ತೆ. ಇಲ್ಲಿ ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ ಏನಿರುತ್ತೆ ಅಥವಾ ಒಂದು ಪ್ರದರ್ಶನ ಇರುತ್ತೆ, ಅದನ್ನ ನೋಡ್ಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಈಗ ಏರ್ ಶೋದತ್ತ ಬರ್ತಿದ್ದಾರೆ. ಪಾಸ್ ಅನ್ನ ಪಡೆದುಕೊಂಡು ಜನರು ಬರ್ತಿದ್ದಾರೆ. ಆದ್ರೆ ಬರುವ ಸಂದರ್ಭದಲ್ಲೇ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು ನಾವು ದೃಶ್ಯಾವಳಿಯಲ್ಲಿ ಕಾಣ್ತಾ ಇದೀವಿ. ಬೆಳಗ್ಗೆ 9 ಗಂಟೆಯಿಂದ ಇದೊಂದು ಜಾಮ್ ಸ್ಟಾರ್ಟ್ ಆಗಿದೆ. ಇನ್ನೂ ಕೂಡ 2 ಅವರ್ ಆಯ್ತು ರೋಡಲ್ಲಿ. 2 ಗಂಟೆಗಳ ಕಾಲ ರೋಡಲ್ಲೇ ಕಳೆದ್ರೆ ನಾವು ಇನ್ನು ಎಲ್ಲಿ ಏರ್ ಶೋ ನೋಡ್ಬೇಕು ಅನ್ನುವಂತಹ ಆಕ್ರೋಶ ಇಲ್ಲಿನ ಜನರದ್ದು, ವಾಹನ ಸವಾರರದ್ದು. ಪ್ರಮುಖವಾಗಿ ಈಗ ನಾವು 2 ಲೈನ್ ನೋಡಬಹುದು. 2 ಲೈನಲ್ಲೂ ಕೂಡ ಟ್ರಾಫಿಕ್ ಜಾಮ್ ಅನ್ನ ಕಾಣಿಸ್ತೀವಿ. ಇದು ಮುಖ್ಯವಾಗಿ ಇನ್ನೂ 2 ಕಿಲೋಮೀಟರ್ ಇದೆ ವಾಯುನೆಲೆಗೆ ಹೋಗ್ಲಿಕ್ಕೆ. ಸಂಪೂರ್ಣವಾಗಿ ಜಾಮ್ ಆಗಿರುವಂತದ್ದು. ಇನ್ನು 2 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಗಂಟೆಗಳು ತಗುಲುತ್ತೋ ಅನ್ನುವಂತಹ ಅಸಮಾಧಾನ ಕೂಡ ಈಗ ಜನರಲ್ಲಿ ಇರುವಂತದ್ದು. ಮುಖ್ಯವಾಗಿ ಇವತ್ತು ಹಾಗೂ ನಾಳೆ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಏರ್ ಶೋವನ್ನು ನೋಡ್ಲಿಕ್ಕೆ ಅಥವಾ ಏರ್ ಶೋ ಪ್ರದರ್ಶನವನ್ನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನ ರಕ್ಷಣಾ ಇಲಾಖೆ ನೀಡಿರುವಂತದ್ದು. ಆದ್ರೆ ಈ ಒಂದು ಟ್ರಾಫಿಕ್ ಜಾಮ್ ಇರುವಂತದ್ದು, ಸಂಚಾರ ದಟ್ಟಣೆ ವಿಪರೀತ ಇರುವಂತದ್ದು ಜನರಿಗೆ ಒಂದು ರೀತಿಯಲ್ಲಿ ಇರುಸು ಉಂಟಾಗ್ತಾ ಇದೆ, ತಲೆನೋವಿಗೆ ಕಾರಣ ಆಗ್ತಾ ಇದೆ. ಬೆಳಗ್ಗೆ 9:30ರಿಂದ 12 ಗಂಟೆ, ಹಾಗೇನೆ ಮಧ್ಯಾಹ್ನ 12:30ರಿಂದ 5 ಗಂಟೆವರೆಗೆ ಏರ್ ಶೋ ವೀಕ್ಷಣೆಗೆ ಜನರಿಗೆ ಅವಕಾಶ ಇತ್ತು. ಕೆಲವರು ದುಡ್ಡು ಕೊಟ್ಟು ಪಡ್ಕೊಂಡಿರ್ತಾರೆ, ಬೇರೆ ಕಡೆಯವರಿಂದ ಪಾಸ್ ಅನ್ನು ಕೂಡ ಪಡ್ಕೊಂಡಿರ್ತಾರೆ. ಆದ್ರೆ ಸಂಪೂರ್ಣವಾಗಿ ಇವತ್ತು ರಸ್ತೆಯಲ್ಲೇ ದಿನ ಕಳೆಯಬೇಕಾಗುತ್ತಾ ಅನ್ನುವಂತಹ ಪರಿಸ್ಥಿತಿ ಈಗ ಈ ಒಂದು ಏರ್ಪೋರ್ಟ್ ಹೋಗುವಂತಹ ಮಾರ್ಗದಲ್ಲಿ ಕಾಣಿಸ್ತಾ ಇದೀವಿ. ಲಕ್ಷಾಂತರ ವೆಹಿಕಲ್ಗಳು, ನೂರಾರು ವೆಹಿಕಲ್ಗಳು ಈ ಒಂದು ಟ್ರಾಫಿಕ್ ಜಾಮ್ ನಲ್ಲಿ ಸಿಲ್ಕೊಂಡಿರುವಂತದ್ದು. ಸ್ಲೋ ಮೂವಿಂಗ್ ಅನ್ನ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನೋಡಬಹುದು. ಇದು ಒಂದು ರೀತಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ಈ ಒಂದು ಸಂಚಾರ ದಟ್ಟಣೆ ಇರುವಂತದ್ದು. ಎಲ್ಲೋ ಒಂದು ರೀತಿಯಲ್ಲಿ ನಾವು ಯಾಕಾದ್ರೂ ಏರ್ ಶೋಗೆ ಬಂದ್ವಾ ಅನ್ನುವಂತಹ ಒಂದು ಅಸಮಾಧಾನ, ಆಕ್ರೋಶ ಇಲ್ಲಿ ಬಂದಿರುವಂತಹ ವಾಹನ ಸವಾರರು ಹಾಗೇನೆ ಜನರಲ್ಲಿ ಈಗ ಮೂಡಿರುವಂತದ್ದು. ಒಟ್ಟಾರೆ ನಾವು ನೋಡ್ತಾ ಇದೀವಿ, ನಾವು ಯಲಹಂಕ ಬಳಿ ಇದೀವಿ. ನಾರ್ತ್ ಗೇಟ್ ಬಳಿಯ ಸಂದರ್ಭದಲ್ಲಿ ಕಾಣ್ತಾ ಇರುವಂತಹ ಇದು ದೃಶ್ಯ. ಇನ್ನು ನಾವು ವಾಯುನೆಲೆಗೆ 1-2 ಕಿಲೋಮೀಟರ್ ಕೂಡ ಇದೆ. ಹಿಂದೆ ಹೆಬ್ಬಾಳದವರೆಗೂ ಕೂಡ ಈ ಒಂದು ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಸರಿಸುಮಾರು 2.5-3 ಗಂಟೆಗಳಿಂದ ಸತತವಾದಂತಹ ಸಂಚಾರ ದಟ್ಟಣೆ ಇದೆ, ಸ್ಲೋ ಮೂವಿಂಗ್ ಇರುವಂತದ್ದು, ಟ್ರಾಫಿಕ್ ಸಾಕಷ್ಟು ಇರುವಂತದ್ದು. ಎಲ್ಲೋ ಒಂದು ರೀತಿಯಲ್ಲಿ ವಾಹನ ಸವಾರರಿಗೆ ಅಥವಾ ಏರ್ ಶೋ ನೋಡ್ಲಿಕ್ಕೆ ಬಂದಂತಹ ಜನರಿಗೆ ಇದು ನಿರಾಸೆಯನ್ನ ಉಂಟು ಮಾಡಿದೆ. ಕ್ಯಾಮರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.